ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಅಂಡ್ ಟೆಕ್ನಿಕಲ್ ಎಜುಕೇಷನ್ನ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡಿಯಲ್ಲಿ ವಿಭಾಗ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕೋರ್ಸ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿತ್ ಕೋರ್ಸ್ ಕೋಡ್ 15EC54T ಇದರ ಪಾಠ ಪ್ರವಚನಗಳನ್ನು ನಡೆಸಲಾಗುತ್ತಿದೆ. ನಾನು ಶ್ರೀಮತಿ ಸವಿತಾ ಟಿ.ಆರ್, ಉಪನ್ಯಾಸಕರು ಇ&ಸಿ ವಿಭಾಗ, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಹಾಸನ. ಇವತ್ತಿನ ಯೂನಿಟ್ 5 ಎಂಟರ್ಟೈನ್ಮೆಂಟ್ ಎಲೆಕ್ಟ್ರಾನಿಕ್ಸ್ನ 5ನೇ ಸೆಷನ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ಯೂನಿಟ್ 5ರಡಿಯಲ್ಲಿ ಎಂಟರ್ಟೈನ್ಮೆಂಟ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಆಗಲೇ ಕೆಲವು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ. ಅದು ಇಂಟ್ರಾಕ್ಟಿವ್ ವಿಡಿಯೋ ಸಿಸ್ಟಮ್ಸ್ ಆಗಲಿ, 3D ಗ್ಲಾಸಸ್ ಆಗಲಿ, ಅಥವಾ ಮೆಚ್ಚಿನ ವರ್ಚುವಲ್ ರಿಯಾಲಿಟಿ ಅಥವಾ LCD ಪ್ರೊಜೆಕ್ಟರ್, ಇದ್ರ ಬಗ್ಗೆ ನೀವು ಆಗಲೇ ಮಾಹಿತಿ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಮುಂದುವರಿದ ಭಾಗ ಐಡೆಂಟಿಫಿಕೇಶನ್ ಆಫ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಮ್ಯೂಸಿಕಲ್ ಅಪ್ಲಿಕೇಶನ್ಸ್ ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ಗಿಟಾರ್. ಸೊ ಇವತ್ತಿನ ಸೆಷನಲ್ಲಿ ನೀವು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸು ಫಾರ್ ಮ್ಯೂಸಿಕಲ್ ಅಪ್ಲಿಕೇಶನ್ಸ್ ಅಂತಂದರೆ ನೀವು ಮ್ಯೂಸಿಕ್ ಬಗ್ಗೆ ನಿಮ್ಗಾಗಲೇ ನೀವು ಹಾಡುಗಳನ್ನ ಕೇಳ್ತಾ ಇರ್ತೀರ. ಈ ಹಾಡು ಚೆನ್ನಾಗಿದೆ, ಆ ಹಾಡು ಚೆನ್ನಾಗಿದೆ, ಜಾಸ್ತಿ ಬೀಟ್ಸ್ ಇರೋ ಹಾಡು ಕೇಳಿದ್ದೀರಾ, ತುಂಬ ಮೆಲೋಡಿಯಸ್ ಸಾಂಗ್ಸ್ ವಿತ್ ಸಾಫ್ಟ್ ಮ್ಯೂಸಿಕ್ಕು ಕೇಳಿದ್ದೀರಾ, ಪಾರ್ಟಿ ಮ್ಯೂಸಿಕ್ಸು ಕೇಳಿದ್ದೀರಾ. ಸೊ ಇವೆಲ್ಲ ಮ್ಯೂಸಿಕ್ ಜನರೇಟ್ ಆಗಬೇಕು ಅಂತಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು. ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇವತ್ತಿಂದಲ್ಲ, ಹಳೆ ಕಾಲದಿಂದನೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇವೆ, ಇಲ್ಲ ಅಂತಲ್ಲ. ಆದರೆ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗೆ ನಮ್ಮ ಎಲೆಕ್ಟ್ರಾನಿಕ್ಸ್ ಟಚ್ ಇದೆ. ದಟ್ ಈಸ್ ಮ್ಯಾಜಿಕ್ ಆಫ್ ಎಲೆಕ್ಟ್ರಾನಿಕ್ಸ್. ಈ ಎಲೆಕ್ಟ್ರಾನಿಕ್ಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ತನ್ನ ಛಾಪ್ ಮೂಡಿಸಿದೆ. ನಿಮಗೆ ಗೊತ್ತಿರೋ ಹಾಗೆ ನೀವು ಫಸ್ಟ್ ಯೂನಿಟಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕಲ್ತಿದ್ದೀರಾ. ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂತಂದ್ರೇನು? ನಾವು ಡೈಲಿ ಯೂಸ್ ಮಾಡೋ ಎಲೆಕ್ಟ್ರಾನಿಕ್ ಗೂಡ್ಸ್, ಐದರ್ ಕ್ಯಾಲ್ಕುಲೇಟರ್ ಆರ್ ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ಏರ್ ಕಂಡೀಷನರ್, ಮೈಕ್ರೋವೇವ್ ಓವನ್, ಜೆರಾಕ್ಸ್ ಮೆಷಿನ್, ಸ್ಕ್ಯಾನರ್ಸ್, ಪ್ರಿಂಟರ್ಸ್, ಯಾವ ಎಲೆಕ್ಟ್ರಾನಿಕ್ಸ್ ಟಚ್ ಇರಲಿಲ್ಲ. ಲೇಟರ್ ಬರ್ತಾ ಇನ್ವೆನ್ಷನ್ ಆಗ್ತಾ ಎಲೆಕ್ಟ್ರಾನಿಕ್ಸ್ ಟಚ್ ಕೊಟ್ಟು ಅವನ್ನೆಲ್ಲ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಆಗೋಗಿದ್ದಾವೆ ಈಗ ಅವೆಲ್ಲವು. ಸೊ ಅದೇ ರೀತಿ ಈಗ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಡೈಲಿ ಯೂಸ್ ಎಲೆಕ್ಟ್ರಾನಿಕ್ಸ್ ನೋಡಿದ್ರಿ. ಸೆಕೆಂಡ್ ಯೂನಿಟಲ್ಲಿ ನೀವೇನು ನೋಡಿದ್ರಿ? ಒಂದು ಆಟೋಮೊಬೈಲಲ್ಲಿ ನಮ್ಮ ಎಲೆಕ್ಟ್ರಾನಿಕ್ಸ್ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಅಂದ್ಬಿಟ್ಟು ಆಟೋಮೊಬೈಲಲ್ಲಿ ಆ್ಯಂಟಿ ಬ್ರೇಕ್ ಸಿಸ್ಟಮ್ಸ್ ನೋಡಿದ್ರಿ, ಸೀಟ್ ಬೆಲ್ಟ್ಸು, ಅದಾದಮೇಲೆ ಇಗ್ನಿಷನ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀರ. ಹಾಗೆ ಥರ್ಡ್ ಯೂನಿಟಲ್ಲಿ ಆಡಿಯೋ ಸಿಸ್ಟಮ್ಸ್, ಒಂದು ಹೆಡ್ಫೋನ್, ಮೈಕ್ರೋಫೋನ್ ಹೇಗೆ ಕೆಲಸ ಮಾಡುತ್ತೆ, ಅಥವಾ ವಿಡಿಯೋ ಸಿಸ್ಟಮ್ಸ್ ಫೋರ್ತ್ ಯೂನಿಟಲ್ಲಿ ನಮ್ಮ ಟಿವಿ, LCD TV ಆಗಲಿ, LED TV ಆಗಲಿ, ಸ್ಮಾರ್ಟ್ TV, ಪ್ಲಾಸ್ಮಾ TV ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರ. ಕರೆಕ್ಟ್. ಅದೇ ರೀತಿ ನಮ್ಮ ಎಲೆಕ್ಟ್ರಾನಿಕ್ಸು ಮನೋರಂಜನೆಯಲ್ಲಿ ಹೇಗೆ ಅದರ ಛಾಪು ಮೂಡಿಸಿದೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ಈಗ ಎಂಟರ್ಟೈನ್ಮೆಂಟ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಮ್ಯೂಸಿಕ್. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ಇಂಟ್ರಾಕ್ಟಿವ್ ವಿಡಿಯೋ ಸಿಸ್ಟಮ್, 3D glasses. I'm repeating because so that you remember, you brush up the things, whatever you learnt in the previous sessions. So 3D glasses ಬಗ್ಗೆ LCD ಪ್ರೊಜೆಕ್ಟರ್ ನೋಡಿದ್ದೀರಾ. ಆ LCD ಪ್ರೊಜೆಕ್ಟರ್ ಹೇಗೆ ಆ್ಯಕ್ಚುಲಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ವರ್ಚುವಲ್ ರಿಯಾಲಿಟಿ, ಸಮ್ ಪೀಪಲ್ ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ವರ್ಚುವಲ್ ರಿಯಾಲಿಟಿ. ಯು ಪ್ಲೇಸ್ ವರ್ಚುವಲ್ ರಿಯಾಲಿಟಿ ಆ ಡಿವೈಸ್ ನೀವು ಪ್ಲೇಸ್ ಮಾಡ್ಕೊಂಡ್ಬಿಟ್ಟು, ಕಣ್ಣಿಗೆ ಪ್ಲೇಸ್ ಮಾಡಿಕೊಂಡು, ಯು ಫೀಲ್ ಆಸ್ ಇಫ್ ಯು ಆರ್ ಇನ್ ದ್ಯಾಟ್ ವರ್ಲ್ಡ್, ಬಟ್ ಆ್ಯಕ್ಚುಲಿ ವಿಲ್ ಬಿ ಸ್ಟ್ಯಾಂಡಿಂಗ್ ಸಮ್ವೇರ್. ಬಟ್ ಅಲ್ಲಿ ಏನಾಗ್ತಿರುತ್ತೆ, ಯು ವಿಲ್ ಬಿ ಆನ್ ಎ ರೋಲರ್ ಕೋಸ್ಟರ್, ಆ ಥರ ಫೀಲ್ ಆಗ್ತಿರುತ್ತೆ ನಿಮಗೆ. ಸೊ ದೀಸ್ ಆರ್ ಆಲ್ ಸಮಥಿಂಗ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್. ಕಮಿಂಗ್ ಟು ದ ಎಂಟರ್ಟೈನ್ಮೆಂಟ್ ಫೀಲ್ಡ್ ಓನ್ಲಿ, ಒನ್ ಆಫ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಈಸ್ ಮ್ಯೂಸಿಕ್. ವೆನೆವರ್ ಯು ಫೀಲ್ ಬೋರ್ಡ್ ಆರ್ ವೆನೆವರ್ ವಿ ಆರ್ ವೆರಿ ಮಚ್ ಹ್ಯಾಪಿ, ಯು ಗೋ ಫಾರ್ ಮ್ಯೂಸಿಕ್, ರೈಟ್? ನಿಮಗೆ ತುಂಬ ಖುಷಿ ಆಗಿದೆ, ನಿಮಗೆ ಬರ್ತಡೇ ಇದೆ, ಅವತ್ತು ಬರ್ತಡೇ ಜೋರಾಗಿ ಪಾರ್ಟಿ ಮಾಡೋಣ ಅಂತ ಹೋಗ್ಬಿಟ್ಟು ಮ್ಯೂಸಿಕ್ ಹಾಕೋಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಯು ಗೋ ಫಾರ್ ಡಿಸ್ಕೋ, ದೇರ್ ಯು ಫೈಂಡ್ DJ ಮ್ಯೂಸಿಕ್ ಆ್ಯಂಡ್ ಆಲ್. ಆ್ಯಂಡ್ ಸಮ್ಟೈಮ್ಸ್ ವೆನ್ ಯು ಗೆಟ್ ಫೀಲ್ ಬೋರ್ಡ್, ಏನೋ ಮನ್ಸಿಗೆ ಬೇಜಾರಾಯಿತು, ಅವಾಗ ಏನು ಮಾಡ್ತೀರಾ, ಯಾವ್ದಾದ್ರು ಒಂದು ಸಾಫ್ಟ್ ಮ್ಯೂಸಿಕ್ ಕೇಳ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀರಾ. ಸೊ ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಮ್ಮ ಎಲೆಕ್ಟ್ರಾನಿಕ್ಸ್ ಕಾಂಟ್ರಿಬ್ಯೂಷನ್ ಏನು? ಸೊ ಲೆಟ್ ಅಸ್ ಸಿ some of the musical instruments where you find electronics. Okay,
So first of all, we'll know something about electronic guitar. Check out the electronic guitar. See, guitars were there. You find analog guitars also, but when do you see the electronic guitar there? You find strings. You find strings ಅಂದರೆ ತಂತಿಗಳು. ಆ ತಂತಿಗಳನ್ನ ಅಟ್ಯಾಚ್ ಮಾಡಿದರೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ. They say electronic guitar is an electronic musical instrument. It is a musical instrument that produces sound using electronics. What it is actually? It's a fretted stringed instrument with neck and body that uses a pickup to convert the vibration of its strings into electrical signals. ಹಂಗಂದ್ರೇನು, ನಾವು ಆ ತಂತಿಗಳನ್ನ ಮಿಡಿದಾಗ ಅಂದರೆ ಆ ಸ್ಟ್ರಿಂಗ್ಸ್ನ ನಾವು ಪ್ಲಗ್ ಮಾಡಿದಾಗ, ಒಬ್ಬ ಯೂಸರ್ ಹೋಗ್ಬಿಟ್ಟು ಅದನ್ನು ಪ್ಲಗ್ ಮಾಡ್ದ ಅಂದರೆ ಟನ್ ಅಂತ ಸೌಂಡ್ ಕೇಳಿಸುತ್ತೆ. ಅದನ್ನು ನೀವು ಡಿಫ್ರೆಂಟ್ ಮ್ಯೂಸಿಕಲ್ ನೋಟ್ಸ್ನ ಆಗಿ ಅದನ್ನು ಬದಲಾಯಿಸ್ಕೋಬೋದು. ಸೊ ವೆನ್ ಯು ಗೋ ಆನ್ ಪ್ರಿಕ್ ಆನ್ ಸಮ್ ಸ್ಟ್ರಿಂಗ್ ಯು ಫೈಂಡ್ ಅ ಮ್ಯೂಸಿಕ್, ಒಂದು ಮ್ಯೂಸಿಕ್ ಬರುತ್ತಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಎಲೆಕ್ಟ್ರಾನಿಕ್ ಗಿಟಾರ್. ಸೊ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ, ಆ ಸ್ಟ್ರಿಂಗ್ಸ್ದು ವೈಬ್ರೇಷನ್ನ ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ. ವೆನ್ ಈ ಪ್ಲಗ್ಸ್ ದ ಸ್ಟ್ರಿಂಗ್, ದ ಮ್ಯೂಸಿಕ್ ಗೆಟ್ಸ್ ಜನರೇಟೆಡ್. ಸೊ ಎಲೆಕ್ಟ್ರಾನಿಕ್ ಗಿಟಾರ್ ಈಸ್ ನಥಿಂಗ್ ಬಟ್ ಅ fretted stringed instrument with neck and body that uses a pickup to convert the vibration into a sound. Okay, so this is nothing but an electronic guitar. Next, moving on to another instrument called electronic wind instrument. What is this electronic wind instrument? Regularly you might have seen wind instruments like flute, saxophone. ನೋಡಿದ್ದೀರಾ ಅನ್ಸುತ್ತೆ. ಆರ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಐಡಿಯಾ, ಜಸ್ಟ್ ಗೋ ಆ್ಯಂಡ್ ಬ್ರೌಸ್ ವೆನ್ ಎವರ್ ಯು ಫೀಲ್ ಫ್ರೀ. ಓಕೆ, ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಫ್ಲೂಟ್ ಇರುತ್ತೆ. ಫ್ಲೂಟಲ್ಲಿ ನಾವು ಉಸಿರು ಬಿಡ್ತೀವಿ, ಕರೆಕ್ಟಾ? ದಟ್ ಈಸ್ ವಾಟ್ ಇಟ್ಸ್ ಅ ವಿಂಡ್ ಇನ್ಸ್ಟ್ರೂಮೆಂಟ್. ನಾವು ಈಗ ಹಿಂದೆ ಗಿಟಾರಲ್ಲಿ ಏನು ಮಾಡ್ತಿದ್ವಿ, ಒಂದು ತಂತಿನ ಮಿಡಿಸ್ಬಿಟ್ಟು ಅದರಿಂದ ನಾವು ಮ್ಯೂಸಿಕ್ ಬರೆಸ್ತಿದ್ವಿ, ಹೌದಲ್ವಾ? ಹಾಗೆ ಈಗ ಉಸಿರಿಂದ, ಗಾಳಿಯಿಂದ ನಾವು ಹೇಗೆ ಒಂದು ಫ್ಲೂಟ್ ನುಡಿಸ್ತಾರೆ, ಸ್ಯಾಕ್ಸೋಫೋನ್ ನುಡಿಸ್ತಾರೆ. ಸೊ ಆಮೇಲೆ ಶೆಹನಾಯಿ ವಾದನ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೇಳೋಕ್ಕೆ. ಸೊ ಅವೆಲ್ಲವನ್ನು ಕಂಬೈನ್ ಮಾಡಿ ಒಂದು ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್. ನೌ ಡೇಸ್ ಇಟ್ಸ್ ವೆರಿ ಫೇಮಸ್. ಓಕೆ, ಮೋಸ್ಟ್ ಟ್ರೆಂಡಿಂಗ್ಲಿ being used. So it employs electronics to produce the instrument's sound, and it's articulated by blowing into the instrument. That's what they said. You have to blow into the instrument like flute. A flute ಇಟ್ಕೊಂಡು ಉಸಿರು ಉಫ್ ಅಂತ ಬಿಡ್ತೀರಾ. ಸೊ ಹಾಗೇನೆ ನೀವು ಈ ಇನ್ಸ್ಟ್ರೂಮೆಂಟಲ್ಲಿ ನೀವು ಮ್ಯೂಸಿಕ್ ಬರೆಸ್ಬೇಕು ಅಂತಂದರೆ ನೀವು ಆ ಫ್ಲೂಟಿಗೆ ಹೇಗೆ ಉಸಿರು ಬಿಡ್ತೀರೋ ಹಾಗೆ ಉಫ್ ಅಂತ ಅಂದ್ಬಿಟ್ಟು ಇದಕ್ಕೆ ಉಸಿರು ಬಿಡಿಸ್ಕೊಂಡು ಆ ಮ್ಯೂಸಿಕಲ್ ನೋಟ್ನ ನೀವು ಬರೆಸ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಎಲೆಕ್ಟ್ರಾನಿಕ್ wind instrument, and these will be used in usually musical concerts ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಯು ಕ್ಯಾನ್ ಚೇಂಜ್ ದ ವೇ. ಈಗ ಫ್ಲೂಟ್ ಬೇಕು ಅಂದರೆ ಫ್ಲೂಟ್ ಟೋನ್ಗೆ ನೀವು ಚೇಂಜ್ ಮಾಡ್ಕೋಬೋದು. ಸ್ಯಾಕ್ಸೋಫೋನ್ ಥರ ಬೇಕಾ, ಸ್ಯಾಕ್ಸೋಫೋನ್ ಥರಕ್ಕೆ ನೀವು ಚೇಂಜ್ ಮಾಡ್ಕೋಬೋದು. ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಎಲೆಕ್ಟ್ರಾನಿಕ್ ವಿಂಡ್ ಇನ್ಸ್ಟ್ರೂಮೆಂಟ್. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಫರ್ದರ್, ವಿಲ್ ಲರ್ನ್ ಸಮಥಿಂಗ್ ಅಬೌಟ್ ಎಲೆಕ್ಟ್ರಾನಿಕ್ ತಾನ್ಪುರ. ಈಗ ಇದೇನಪ್ಪ ಇದು ತಾನ್ಪುರ ಅಂತಂದರೆ ಅಂತ ಅನ್ನಿಸ್ಬೋದು ನಿಮಗೆ. ಆ್ಯಕ್ಚುಲಿ ಈಗ ತಂಬೂರಿ ನೋಡಿದ್ದೀರಾ ನೀವು? ಒಂದು ಶಾಸ್ತ್ರೀಯ ಸಂಗೀತ ಆಗಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಲಿ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಗಲಿ, ಅದನ್ನು ಒಬ್ಬರು ಹಾಡ್ತಾ ಇದ್ದಾರೆ, ಅವ್ರ ಪಕ್ಕ ನೀವು ಗಮನಿಸಿದ್ದೀರಾ, ಒಬ್ಬರು ಸುಮ್ಮನೆ ಹಿಡ್ಕೊಂಡು ಹಿಂಗೆ ತಂಬೂರಿ ನುಡಿಸ್ತಾ ಇರ್ತಾರೆ. ಈ ತಂಬೂರಿ ತಂಬೂರಿ ಹೆಂಗೆ ಅಂತಂದರೆ ಅವ್ರ ಗಾಯನಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಂಗದು, ಸರಿನಾ? ಸೊ ಆ ತಂಬೂರಿದು ಸೌಂಡ್ ಅಥವಾ ಮ್ಯೂಸಿಕ್ ಈ ಎಲೆಕ್ಟ್ರಾನಿಕ್ ತಾನ್ಪುರದಲ್ಲಿ ಬರುತ್ತೆ. ಓಕೆ, ಸೊ ಎಲೆಕ್ಟ್ರಾನಿಕ್ ತಾನ್ಪುರ ಇಟ್ ರೆಪ್ಲಿಕೇಟ್ಸ್ ದ ಸೌಂಡ್ ಆಫ್ ಎನ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ತಂಬೂರ ಆರ್ ತಂಬೂರಿ. ನಮ್ಮ ಕನ್ನಡದಲ್ಲಿ ಅದೇ ತಾನೇ ಹೇಳೋದು, ತಂಬೂರಿ ನಾದ ಅಂತ ಕರಿತೀವಲ್ಲ. ಯು ಮೈಟ್ ಹ್ಯಾವ್ ಸೀನ್ ತಂಬೂರಿ, ನೋಡಿರ್ತೀರ ನೀವು. ನೋಡಿಲ್ಲ ಅಂತಂದರೆ ಯಾವ್ದಾದ್ರು ಶಾಸ್ತ್ರೀಯ ಸಂಗೀತ ವಿಡಿಯೋ ನೋಡಿ, ಅವ್ರ ಹಿಂದೆ ಒಬ್ರು ಕೂತಿರ್ತಾರೆ, ಆಯ್ತಾ? ಅವ್ರ ಹಿಂದೆ ಒಬ್ರು ಒಂದು ತಂಬೂರಿ ಹಿಡ್ಕೊಂಡ್ಬಿಟ್ಟು ನುಡಿಸ್ತಾ ಇರ್ತಾರೆ, ಅದನ್ನು ನೋಡಿ ನೀವು. ಆ ತಂಬೂರಿನಾದ ಈ ಎಲೆಕ್ಟ್ರಾನಿಕ್ ತಾನ್ಪುರದಲ್ಲಿ ಬರುತ್ತೆ. ಸೊ ಇಟ್ ರೆಪ್ಲಿಕೇಟ್ಸ್ ಅಂತಂದರೆ ರೆಪ್ಲಿಕೇಶನ್ ಅಂತಂದರೆ ಡಿಟೋ ಸೌಂಡ್
of tambura, an Indian instrument known as tanpura or tambura. It is used to provide a constant drone. Constant drone ಅಂದ್ರೇನು? ಕಾನ್ಸ್ಟೆಂಟ್ ಸ್ಲೋ ಮ್ಯೂಸಿಕ್. ಆ ಮ್ಯೂಸಿಕ್ನ ಬರ್ತಾ ಇರುತ್ತೆ ಟು ಅಕಂಪನಿ ದ ವೋಕಲ್ ಆಫ್ ಇಂಡಿಯನ್ ವೋಕಲ್ ವಾಯ್ಸ್ ಆದರೆ ಯಾವುದು ಲೈಕ್ ನಾನು ಹೇಳಿದ್ನಲ್ಲ ಈಗ ತಾನೆ ಶಾಸ್ತ್ರೀಯ ಸಂಗೀತಗಳು. ಆ ಶಾಸ್ತ್ರೀಯ ಸಂಗೀತ ಮಸ್ಟ್ ಅಂಡ್ ಶುಡ್ ತಂಬೂರಿ ನಾದ ಇಲ್ಲ ಅಂತಂದರೆ ಅವ್ರಿಗೆ ಹಾಡಕ್ಕೂ ಆಗಲ್ಲ, ಆ ಹಾಡಿನ ಮೆಲೋಡಿನ ಇರೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ಯುವರ್ ಎಲೆಕ್ಟ್ರಾನಿಕ್ ತಾನ್ಪುರ. ಓಕೆ, ಮೂವಿಂಗ್ ಆನ್ ಫರ್ದರ್. ಶ್ರುತಿ ಬಾಕ್ಸ್. ಇದೇನಿದು ಶ್ರುತಿ ಬಾಕ್ಸ್ ಅಂತಂದರೆ? ಈ ಶ್ರುತಿ ಬಾಕ್ಸ್ ಅಂತಂದರೆ ಯು ಮೈಟ್ ಹ್ಯಾವ್ ಸೀನ್ ಶ್ರುತಿ, ಈಗ ಗಂಟೆಗಳ ನಾದಗಳು ಕೇಳಿದ್ದೀರ ದೇವಸ್ಥಾನಗಳಲ್ಲಾಗಲಿ. ಗಂಟೆಗಳ ನಾದಗಳು ಕೆಲವು ಹಾಡುಗಳಿಗೆ ಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಶ್ರುತಿ ಬಾಕ್ಸ್ನ ಇರಿಸ್ತಾರೆ. ಇಟ್ ಈಸ್ ಸೆಡ್ ದಟ್ ಇಟ್ ಈಸ್ ಅನ್ ಇನ್ಸ್ಟ್ರುಮೆಂಟ್ ದಟ್ ಟ್ರೆಡಿಷನಲಿ ವೇವ್ಸ್ ಆನ್ ಎ ಸಿಸ್ಟಮ್ ಆಫ್ ಬೆಲ್ಲೋಸ್ ಅಂತಂದರೆ ಏನು? ಬೆಲ್ಸ್, ಗಂಟೆಗಳು. ಆ ಗಂಟೆಗಳನ್ನ ಸೌಂಡ್ ಬರ್ತಾ ಇರಬೇಕು. ಯು ಮೈಟ್ ಹ್ಯಾವ್ ಸೀನ್, ನೀವು ಕೆಲವು ಗಂಟೆಗಳ ಸೌಂಡ್ ಇಲ್ಲ ಅಂತಂದರೆ ಮ್ಯೂಸಿಕ್ ಕಂಪ್ಲೀಟ್ ಆಗಲ್ಲ, ಇನ್ಕಂಪ್ಲೀಟ್. ಕರೆಕ್ಟ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಶ್ರುತಿ ಬಾಕ್ಸ್. ನೆಕ್ಸ್ಟ್, ಮೂವಿಂಗ್ ಆನ್ ಟು ಡ್ರಮ್ ಮೆಷಿನ್. See, you might look at the thing. It is so small. Drum machine, regular analog drum machine ನೋಡಿದ್ದೀರಾ ನೀವು? ಯು ಶುಡ್ ಹ್ಯಾವ್ ಸೀನ್. 4 ಡ್ರಮ್ಸ್ ಇರುತ್ತೆ, ಅದ್ರ ಪಕ್ಕ ಒಂದು ದೊಡ್ಡ ಡ್ರಮ್ ಕಾಲ ಹತ್ರ ಇರುತ್ತೆ, ಅವ್ರ ಕಾಲಲ್ಲಿ ಹಿಂಗೆ ಬಡಿತಾ ಇರಬೇಕು. ಸೊ ಅಂಥ ಡ್ರಮ್ ಮೆಷಿನ್ ಹೋಗಿ ಇಷ್ಟು ಚಿಕ್ಕದಾಗಿ ಒಂದು ಡ್ರಮ್ ಮೆಷಿನ್ you will be seeing there are so many things. There are so around 4x4 ಮ್ಯಾಟ್ರಿಕ್ಸ್ ನೋಡ್ತಿದ್ದೀರಾ ಇಲ್ಲಿ. these 4x4 ಮ್ಯಾಟ್ರಿಕ್ಸ್ ಆರ್ ನಥಿಂಗ್ ಬಟ್ they produce different types of drum musics. You might have seen in any musical concerts, 2 ಸ್ಟಿಕ್ ಹಿಡ್ಕೊಂಡು ಅದ್ರ ಮೇಲೆ ಹಿಂಗೆ ಬಾರಿಸ್ತಾ ಇರ್ತಾರೆ. ಆ ಡ್ರಮ್ ನಮಗೆ ಅವಾಗಿನ ಡ್ರಮ್ ಮಷಿನ್ಸ್ ಇದಲ್ಲ, ಅವು ಇಟ್ಸ್ ಕ್ಯಾರಿ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾ ಇತ್ತು. ಆಮೇಲೆ ಅವೇನಾದರೂ ಮೇಂಟೆನೆನ್ಸ್ ತುಂಬ ಕಷ್ಟ ಆಯ್ತು, ಏನಾದ್ರು ಹಾಳಾದರೆ ಸರಿ ಮಾಡಿಸೋದಕ್ಕೆ ತುಂಬ ಕಷ್ಟ. ಸೊ ದಿಸ್ ಈಸ್ ದ ವೇ, ಇಟ್ಸ್ ವೆರಿ ಈಸಿ ಟು ಕ್ಯಾರಿ. ಸೊ ಹೋಗಿ ಇದನ್ನು ತೊಗೊಂಡೋಗ್ಬಿಟ್ಟು ಆರಾಮಾಗಿ ಒಂದು ಬಾಕ್ಸ್ ಒಳಗಡೆ ಹಾಕಿ ತೊಗೊಂಡೋಗ್ಬಿಟ್ಟು ಒಂದು ವೈರ್ ಕನೆಕ್ಟ್ ಮಾಡ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ. ದಟ್ ಈಸ್ ದ ಮ್ಯಾಜಿಕ್ ಆಫ್ ಅವರ್ ಎಲೆಕ್ಟ್ರಾನಿಕ್ಸ್. ವಿ ಮೇಕ್ ಥಿಂಗ್ಸ್ ಈಸಿಯರ್, ವಿ ಮೇಕ್ ಥಿಂಗ್ಸ್ ಸ್ಮಾಲರ್, ರೈಟ್? ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ಅವರ್ ಎಲೆಕ್ಟ್ರಾನಿಕ್ಸ್. ನಾವು ಕಮಿಂಗ್ ಟು ಅವರ್ ಡ್ರಮ್ ಮೆಷಿನ್. ಈ ಡ್ರಮ್ ಮೆಷಿನಲ್ಲಿ ಏನಾಗುತ್ತೆ, ನಾವು ಆ ಡ್ರಮ್ ಮೆಷಿನ್ ಸೌಂಡ್ ಬರ್ಸ್ಬೋದು. ಎನಿ ಮ್ಯೂಸಿಕಲ್ನಲ್ಲಿ ದೇ ಸೇ ಇಟ್ ಈಸ್ ಡಿಸೈನ್ ಟು ಇಂಟಿಮೇಟ್ ದ ಸೌಂಡ್ಸ್ ಆಫ್ ಡ್ರಮ್ಸ್, ಸಿಂಬಾಲ್ಸ್, ಅದರ್ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್. ಅದ್ರ ಬಗ್ಗೆ ನಾವು ಆ ಬೇರೆ ಇನ್ಸ್ಟ್ರೂಮೆಂಟ್ಸ್, ಡ್ರಮ್, ಈಗ ತಬ್ಲಾ ನುಡಿಸೋ ಥರ, ಇದು ಡ್ರಮ್ ಇನ್ನೊಂದಿರುತ್ತಲ್ಲ ಅದ್ರ ಥರ ಬಡಿಸೋದು, ಬೇರೆ ಥರ ಡ್ರಮ್ ಮೆಷಿನ್ಸ್ ಇರ್ತವೆ ಮ್ಯೂಸಿಕಲ್ ಫೀಲ್ಡಲ್ಲಿ. ಸೊ ಅದೇ ಥರ ಬೇರೆ ಥರ ಸೌಂಡ್ ಬರ್ಸ್ಬೋದು ಇದರಲ್ಲಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಯೂಶಲಿ ಯೂಸ್ಡ್ ಇನ್ ಮ್ಯೂಸಿಕಲ್ ಕಾನ್ಸರ್ಟ್ಸ್, ಯಾವ್ದಾದ್ರು ಲೈವ್ ಮ್ಯೂಸಿಕಲ್ ಕಾನ್ಸರ್ಟ್ಸ್ ಆಗಲಿ ಅಥವಾ ಯಾವ್ದಾದ್ರು ರೆಕಾರ್ಡಿಂಗ್ ಸೆಷನ್ಸ್ ಆಗಲಿ, ಅಲ್ಲೂ ಇದನ್ನು ಯೂಸ್ ಮಾಡ್ಕೋತಾರೆ. ಸೊ ಮೂವಿಂಗ್ ಆನ್ ಫರ್ದರ್, ವಿ ಫೈಂಡ್ ಸಮಥಿಂಗ್ ಅಬೌಟ್ ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್. ಇದು ಒಂದು ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್ ಅನ್ನೋದು ಇಟ್ ವಾಸ್ ಡಿಸೈನ್ಡ್ ಬೈ ಹ್ಯೂಜ್ ಲೇ ಕೇನ್ ಇನ್ 1940. ಇದು ಹೆಂಗೆ, ಇಟ್ಸ್ ಲೈಕ್ ಟುಡೇ ಯು ವಿಲ್ ಬಿ ಲರ್ನಿಂಗ್ ಇನ್ ಫ್ಯೂಚರ್ ಸಿಂಥಸೈಸರ್ಸ್ ಅಂತ. ಈ ಸಿಂಥಸೈಸರ್ಸ್ಗೆ ಬೇಸಿಕ್ ಮಾಡೆಲ್ಲೇ ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್ಸು. ಈ ಸ್ಯಾಕ್ ಬಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ, ದ ಪ್ಲೇಯರ್ ಯೂಸ್ ದ ಲೆಫ್ಟ್ ಹ್ಯಾಂಡ್ ಟು ಮಾಡಿಫೈ ದ ಸೌಂಡ್ while the right hand was used to play the keyboard. ಈಗ ನೀವು ನೋಡಿದ್ದೀರಾ, ಒಂದು ಕೀಬೋರ್ಡ್ ಯೂಸ್ ಮಾಡಬೇಕಾದಾಗ ಲೆಫ್ಟ್ ಹ್ಯಾಂಡಲ್ಲಿ ಅವರು ಇದನ್ನ ಟೋನ್ ಮಾಡ್ಕೋತಾ ಇರ್ತಾರೆ, ರೈಟ್ ಹ್ಯಾಂಡಲ್ಲಿ ನುಡಿಸ್ತಾ ಹೋಗ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್. ಸೊ ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್ಟಲ್ಲಿ ಸ್ಯಾಕ್ ಅಂದರೆ ಬೆಸ್ಟು ನಾವು ಹಾರ್ಮೋನಿಯಂ ಪೆಟ್ಟಿಗೆ, ನಮ್ಮ ಕರ್ನಾಟಕದಲ್ಲಿ ಹಾರ್ಮೋನಿಯಂ ಪೆಟ್ಟಿಗೆ ನೋಡಿದ್ದೀರಾ, ಒಂದು ಕೈಯಲ್ಲಿ ಹಿಂಗೆ ಇದು ಮಾಡ್ತಿರ್ತಾರೆ, ಜೊತೆಗೆ ಇಲ್ಲಿ ನುಡಿಸ್ತಾ ಇರ್ತಾರೆ. ಆ ಎರಡು ದಟ್ ಈಸ್ ನಥಿಂಗ್ ಬಟ್ ಅವರ್ ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್. ಹಾರ್ಮೋನಿಯಂ ವಾಯ್ಸ್ನ ನಾವು ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್ಟಲ್ಲಿ ಖಂಡಿತ ಕೇಳ್ಬೋದು. ದಿಸ್ ಆಲ್ಸೋ ಬೀಯಿಂಗ್ ಯೂಸ್ ಫಾರ್ ಲೈವ್ ಕಾನ್ಸರ್ಟ್ಸ್ ನವಡೇಸ್. ನೆಕ್ಸ್ಟ್, ಮೂವಿಂಗ್ ಆನ್ ಫರ್ದರ್, ವಿ ಲರ್ನ್ ಸಮಥಿಂಗ್ ಅಬೌಟ್ ಕಂಟಿನ್ಯೂಯಮ್ ಫಿಂಗರ್ ಬೋರ್ಡ್. ಈ ಕಂಟಿನ್ಯೂಯಮ್ ಫಿಂಗರ್ ಬೋರ್ಡ್ ಅಂದರೆ ಏನು? ಫಿಂಗರ್ ಬೋರ್ಡ್ ಹೆಸರೇ ಕೇಳಿದ್ದೀರಾ. ಯು ಮೈಟ್ ಹ್ಯಾವ್ ಸೀನ್ ದ ಕೀಬೋರ್ಡ್ಸ್. ಕೀಬೋರ್ಡ್ಸ್ ಇಸ್ ನಾಟ್ ಅಬೌಟ್ ಆರ್ ಕಂಪ್ಯೂಟರ್ ಕೀಬೋರ್ಡ್ಸ್ ಅಲ್ಲ, ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೀಬೋರ್ಡ್ಸ್, ಪಿಯಾನೋ ಥರ ಇರುತ್ತಲ್ಲ ಆ ಥರದ್ದು. ಆ ಪಿಯಾನೋದಲ್ಲಿ ಒಂದೊಂದು ಕೀನ ನೀವು ಪ್ರೆಸ್ ಮಾಡಬೇಕು.
ಕರೆಕ್ಟ್. ಅದು ಪ್ರೆಸ್ ಮಾಡಿ ಅದ್ರ ಸೌಂಡ್ ಬರೆಸ್ಬೇಕು. ಈ ಕಂಟಿನ್ಯೂಮ್ ಫಿಂಗರ್ ಬೋರ್ಡ್ ಆಸ್ ದ ನೇಮ್ ಇಂಡಿಕೇಟ್ಸ್, ಇಲ್ಲಿ ಒಂದೊಂದು ಕೀಗೆ ಒಂದೊಂದು ಕಲರ್ಸ್ ಇಲ್ಲ. ಅಲ್ಲೇನಂತಂದರೆ ನೀವು ಹೋಗ್ಬಿಟ್ಟು ಯು ಕ್ಯಾನ್ ಜನರೇಟ್ ದ ಮ್ಯೂಸಿಕ್. ಜಸ್ಟ್ ಗೋ ಅಂಡ್ ಚೆಕ್ ಆನ್ ಸಮ್ ಯೂಟ್ಯೂಬ್ ದೇರ್. ಓಕೆ, ಕೆಲವು ಯೂಟ್ಯೂಬ್ಸಲ್ಲಿ ಫಿಂಗರ್ ಬೋರ್ಡ್, ಕಂಟಿನ್ಯೂಮ್ ಫಿಂಗರ್ ಬೋರ್ಡ್ ಬಗ್ಗೆನೇ ನೀಟಾಗಿ ತೋರಿಸ್ತಾರೆ, ಹೇಗೆ ಅದು ಜನರೇಟ್ ಮಾಡುತ್ತೆ ಮ್ಯೂಸಿಕ್ನ. ಯು ಜಸ್ಟ್ ಇಟ್ ಈಸ್ ವೆರಿ ಈಸಿ. ಈಗ ಇದರಲ್ಲಿ ಪಿಯಾನೋದಲ್ಲಿ ನೀವು ಹಿಂಗೆ ಅದೇನಿಲ್ಲ, ಜಸ್ಟ್ ಆನ್ ಟಚ್ ಯು ಗೆಟ್ ದ ಮ್ಯೂಸಿಕ್. ದಟ್ ಈಸ್ ಅಬೌಟ್ ಯುವರ್ ಕಂಟಿನ್ಯೂಮ್ ಫಿಂಗರ್ ಬೋರ್ಡ್ ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಅವರ್ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್, ಮೂವಿಂಗ್ ಆನ್ ಫರ್ದರ್, ಇಟ್ ಈಸ್ ಅ ಕ್ರ್ಯಾಕ್ ಟೂಸ್. ಈ ಕ್ರ್ಯಾಕ್ ಟೂಸ್ ಹೇಗೆ ಅಂತಂದರೆ, ಇಟ್ ವಾಸ್ ಇಂಟ್ರೊಡ್ಯೂಸ್ ವೆರಿ ತುಂಬ ವರ್ಷಗಳ ಹಿಂದೆನೇ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕ್ರ್ಯಾಕ್ ಟೂಸ್ ಹೆಂಗೆ ಅಂತಂದರೆ, ಯು ಫೈಂಡ್ ಸಮಥಿಂಗ್, ಇಟ್ಸ್ ಎ ಕಸ್ಟಮ್ ಮೇಡ್ ಇನ್ಸ್ಟ್ರೂಮೆಂಟ್ ಇನ್ ದ ಫಾರ್ಮ್ ಆಫ್ ಎ ನಾಯ್ಸ್ ಮೇಕಿಂಗ್ ಎಲೆಕ್ಟ್ರಾನಿಕ್ ಡಿವೈಸ್. ಹೆಂಗೆ ಅಂತಂದರೆ, ನಿಮ್ಮ ಬಾಡಿ ವೈಬ್ರೇಷನ್ಸ್ನ ಅದು ಜನರೇಟ್ ಮಾಡುತ್ತೆ ಮ್ಯೂಸಿಕ್ ಆಗಿ. ದಟ್ ಈಸ್ ಮ್ಯಾಜಿಕ್ ಆಫ್ ದಿಸ್ ಕ್ರ್ಯಾಕ್ಟೂಸ್. ಈ ಕ್ರ್ಯಾಕ್ಟೂಸ್ದು ಹೇಗೆ ಅಂತಂತಂದರೆ, ಯು ಕ್ಯಾನ್ ಸಿ ಹಿಯರ್ ಯು ಫೈಂಡ್ ಓನ್ಲಿ 6 buttons. ಕರೆಕ್ಟ್. ಯು ಫೈಂಡ್ ಓನ್ಲಿ 6 buttons ಹಿಯರ್. 1 2 3 4 5 6. ಈ 6 buttonsನ ಈಗ ಯು ಮೈಟ್ ಬಿ ನೋಯಿಂಗ್ ಅಬೌಟ್ ಸಮಥಿಂಗ್ ಹ್ಯೂಮನ್ ವೈಬ್ರೇಷನ್ಸ್. ಪಾಸಿಟಿವ್ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನ್ ಅಂತ ಇರುತ್ತೆ. ಇಫ್ ಯು ಆರ್ ವೆರಿ ಆ್ಯಂಗ್ರಿ, ಅಲ್ಲಿ ವೈಬ್ರೇಷನ್ನೇ ಫೀಲ್ ಆಗ್ತಿರುತ್ತೆ, ನಿಮ್ಮ ಮುಖಚರ್ಯದಲ್ಲೇ ಗೊತ್ತಾಗುತ್ತೆ. ನೀವು ಕೆಲವ್ರಿಗೆ ಕೈ ನಡುಗ್ತಿರುತ್ತೆ, ತುಂಬ ಖುಷಿಯಾಗಿದ್ದೀರ, ಫುಲ್ ಫ್ರೀ, ಯು ಆರ್ ವೆರಿ ಹ್ಯಾಪಿ, ಯು ವಿಲ್ ಬಿ ಡ್ಯಾನ್ಸಿಂಗ್ ಲೈಕ್ ವಿಲ್ ಬಿ ಆನ್ ಏರ್, ಆ ಥರ. ಅದು ವೈಬ್ರೇಷನ್ಸಲ್ಲಿ ಅಕ್ಕಪಕ್ಕದವ್ರು ಗೊತ್ತಾಗ್ಬಿಡುತ್ತೆ, ನೀವು ಖುಷಿಯಾಗಿದ್ದೀರೋ, ಬೇಜಾರು ಮಾಡ್ಕೊಂಡಿದ್ದೀರೋ, ಅಥವಾ ಕೋಪ ಮಾಡ್ಕೊಂಡಿದ್ದೀರೋ ಅಂತ ಅಂದ್ಬಿಟ್ಟು. ಅದೇ ಥರ ನೀವು ಆ ಡಿಫ್ರೆಂಟ್ ಮೂಡ್ಸಲ್ಲಿ ನೀವು ಹೋಗ್ಬಿಟ್ಟು ಇದನ್ನ ಕ್ರ್ಯಾಕ್ಟೂಸ್ ಫಿಂಗರ್ಸ್ ಬಟನ್ಸ್ ಇದೆಯಲ್ಲ, ಫಿಂಗರ್ ಬಟನ್ಸು 6, ಅದರಲ್ಲಿ ಆ 6 ಬಟನ್ಸ್ನ ನೀವು ಮುಟ್ಟಿದ್ರೆ, ಡಿಪೆಂಡಿಂಗ್ ಆನ್ ಯುವರ್ ಮೂಡ್ ಸ್ವಿಂಗ್ಸ್, ಯು ಗೆಟ್ ದ ಮ್ಯೂಸಿಕ್. ಸೊ ದಿಸ್ ಇಸ್ ಅ ಮ್ಯಾಜಿಕ್ ಆಫ್ ಕ್ರ್ಯಾಕ್ಟೂಸ್. ಓಕೆ, ನೆಕ್ಸ್ಟ್, synthesizer. I have told you already. You see musical directors be using this synthesizer. ಈ ಸಿಂಥಸೈಸರ್ ಇಟ್ಕೊಂಡೇನೆ AR Rahman, Arjun Janya, so many musical directors are today growing in musical field. They're creating magic of songs, ಡಿಫ್ರೆಂಟ್ ಮೆಜಿಷಿಯನ್ಸ್ ಥರ ಒಳ್ಳೊಳ್ಳೆ ಹಾಡುಗಳನ್ನ ತಂದರು. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಸಿಂಥಸೈಸರ್. ವೈ ಡು ವಿ ಯೂಸ್ ದಿಸ್ ಸಿಂಥಸೈಸರ್? ಇಟ್ ಈಸ್ ಫಾರ್ ಕಾಂಪೋಸಿಷನ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಸಿಕ್ಸ್. ಸೊ ಈ ಮ್ಯೂಸಿಕ್ಸ್ ಎಲ್ಲ ಕಂಪೋಸ್ ಮಾಡಿಬಿಟ್ಟು ಫೈನಲ್ ಆಗಿ ಅದ್ರ ಜೊತೆಗೆ ಒಂದು ವೋಕಲ್ ವಾಯ್ಸ್ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಒಂದು ಸಾಂಗ್ ಆಗಿ ರೆಡಿ ಮಾಡ್ತಾರೆ. ಆರ್ ಎಲ್ಸ್ ಸಿಂಪಲ್ ಆಗಿ ಬರೀ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ನೇ ರೆಡಿ ಮಾಡ್ಬೋದು ಈ ಸಿಂಥಸೈಸರ್ನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್, ಮೂವಿಂಗ್ ಆನ್ ಫರ್ದರ್, ವೊಕಾಡರ್. ಈ ವೊಕಾಡರ್ ಹೆಂಗೆ ಯೂಸ್ ಮಾಡ್ತಾರೆ, ಏನಕ್ಕೆ ಅಂತಂದರೆ, ಇಟ್ಸ್ ಅ ಕ್ಯಾಟಗರಿ ಆಫ್ ವಾಯ್ಸ್ ಕೋಡೆಕ್ ದಟ್ ಅನಲೈಸಸ್ ಅಂಡ್ ಸಿಂಥಸೈಸಸ್ ದ ಹ್ಯೂಮನ್ ವಾಯ್ಸ್ ಫಾರ್ ಆಡಿಯೋ ಡೇಟಾ ಕಂಪ್ರೆಷನ್, ಮಲ್ಟಿಪ್ಲೆಕ್ಸಿಂಗ್, ವಾಯ್ಸ್ ಎನ್ಕ್ರಿಪ್ಷನ್, ವಾಯ್ಸ್ ಟ್ರಾನ್ಸ್ಫಾರ್ಮೇಷನ್. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್, ವಾಯ್ಸ್ ಪೇಜರ್ಸ್. ಇದನ್ನು ಈಗ ಏನು ಮಾಡ್ತಾರೆ ವೊಕಾಡರ್ಸ್, ಈಗ ಆಲ್ರೆಡಿ ದೇ ಹ್ಯಾವ್ ರೆಕಾರ್ಡೆಡ್ ಫ್ಯೂ ವಾಯ್ಸಸ್ ಆರ್ ಸೌಂಡ್ಸ್ ಆರ್ ಮ್ಯೂಸಿಕ್ಸ್. ಸೊ ಇದನ್ನು ನೀವು ಕಂಬೈನ್ ಮಾಡಬೇಕು, ಒಟ್ಟಿಗೆ ನೀವು ಅದನ್ನು ಪ್ಲೇ ಮಾಡಬೇಕು. ಸೊ ಆವಾಗ ನೀವು ಈ ವೊಕಾಡರ್ನ ಯೂಸ್ ಮಾಡ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, till now we have learnt about a few types of musical instruments like electric guitar, wind instrument, tanpura, shruti box, ಆಮೇಲೆ ಕಂಟಿನ್ಯೂಮ್ ಫಿಂಗರ್ ಬೋರ್ಡ್, ಡ್ರಮ್ ಮಷೀನ್, ಎಲೆಕ್ಟ್ರಾನಿಕ್ ಸ್ಯಾಕ್ ಬಟ್, ಕ್ರ್ಯಾಕ್ ಟೂಸ್, synthesizer and also vocoder. So these are a few types of electronic instruments for musical applications being used even today in musical field. Okay, so moving on further, we learned something about our electric guitar. We saw the electric guitar, right? ಹೇಗಿದೆ ಅದು ಅಂತ ಅಂದ್ಬಿಟ್ಟು, ಬಟ್ ಒಳಗಡೆ ಸರ್ಕ್ಯೂಟ್ ನೋಡಿ, ಬ್ಲಾಕ್ ಡಯಾಗ್ರಾಮ್. ಇಟ್ ಇಸ್ ಅ ಬ್ಲಾಕ್ ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ಎನ್ ಎಲೆಕ್ಟ್ರಿಕ್ ಗಿಟಾರ್. ಸೊ ಈ ಎಲೆಕ್ಟ್ರಿಕ್ ಗಿಟಾರಲ್ಲಿ ಯು ಫೈಂಡ್ ಸಮಥಿಂಗ್ ಕಾಲ್ಡ್ ಅಸ್ ಪಿಕಪ್ ಸೆಕ್ಷನ್ ಆನ್ ಗಿಟಾರ್, ಆ್ಯಂಡ್ ಪ್ರಿಯಾಂಪ್ಲಿಫೈಯರ್,
and you find a few more circuits here. ಕೆಲವು ಫೆಮಿಲಿಯರ್ ಸರ್ಕ್ಯೂಟ್ಸ್ ನೋಡ್ತಿದ್ದೀರಾ ಇಲ್ಲಿ. ಹೈ ಪಾಸ್ ಫಿಲ್ಟರ್, ಲೋ ಪಾಸ್ ಸರ್ಕ್ಯೂಟ್, ಲೋ ಪಾಸ್ ಫಿಲ್ಟರ್ ಇಟ್ಸ್ ನಥಿಂಗ್ ಬಟ್ ಲೋ ಪಾಸ್ ಫಿಲ್ಟರ್. ಫಾರ್ಮೆಟ್ ಫಿಲ್ಟರ್ ಸರ್ಕ್ಯೂಟ್ಸ್ 3 ಇದಾವೆ. ನಾರ್ಮಲ್ ಪಾಸ್ ಸರ್ಕ್ಯೂಟ್ಸ್ and one more familiar thing, amplifier, modulation, sum amplifier, power amplifier, and then the loudspeaker. See, electronic musical instruments are nothing but when you generate a music, obviously it will be driven by a loudspeaker. That particular music will be played on has to be driven through a loudspeaker. ಇಲ್ಲಾಂದ್ರೆ ನಮಗೆ ಜೋರಾಗಿ ಅದು ಕೇಳಿಸೋದು ಹೇಗೆ, ಹೌದಲ್ವಾ? ಸೊ ಇನ್ ದ ಪಿಕಪ್ ಸೆಕ್ಷನ್ ಇಟ್ ಕನ್ಸಿಸ್ಟ್ ಆಫ್ ಪಿಕಪ್ ಸೆಕ್ಷನ್ ಅಂತಂದ್ರೆ, ನೀವು ಕಮಿಂಗ್ ಟು ಯುವರ್ ಎಲೆಕ್ಟ್ರಿಕ್ ಗಿಟಾರ್ ಓನ್ಲಿ. ನಿಮ್ಮ ಗಿಟಾರ್ ಇಲ್ಲಿ ನೋಡಿದ್ವಿ, ಕರೆಕ್ಟಾ? ಇಲ್ಲಿ ಗಿಟಾರ್. ಸೊ ದಿಸ್ ಈಸ್ ಯುವರ್ ಪಿಕಪ್ ಸೆಕ್ಷನ್. ಓಕೆ, ದಿಸ್ ಥಿಂಗ್ಸ್ ಆರ್ ಯುವರ್ ಪಿಕಪ್ ಸೆಕ್ಷನ್ಸ್. ಈ ಪಿಕಪ್ ಸೆಕ್ಷನ್ಸ್ ಅಲ್ಲಿ ನೀವೇನು ಮಾಡ್ತೀರಾ ಅಂತಂತಂದ್ರೆ, ನೀವು ಈ ತಂತಿ ಮಿಡಿಸಿದ್ರೆ ಸಾಕು. ಯು ಪ್ಲಕ್ ಅಂತಾರೆ ಇಂಗ್ಲೀಷಲ್ಲಿ. ವೆನ್ ಯು ಪ್ಲಕ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಇಲ್ಲೇನಾಗುತ್ತೆ ಅಂತಂದ್ರೆ, ಒಂದು ಯು ಫೈಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆರ್ ಪೀಸೋ ಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್ಸ್ ಬಿಹೈಂಡ್. ಈ ಸ್ಟ್ರಿಂಗ್ ಕೆಳಗಡೆ ಬ್ಲ್ಯಾಕ್ ಕಲರ್ ನೋಡ್ತಿದ್ದೀರಾ, ಇಲ್ಲಿ ಟ್ರಾನ್ಸ್ಡ್ಯೂಸರ್ಸ್ ಇರ್ತವೆ. ಟ್ರಾನ್ಸ್ಡ್ಯೂಸರ್ ಅಂದ್ರೆ ಏನು? ವಿಚ್ ಕನ್ವರ್ಟ್ಸ್ one form of energy into some electrical signals. Correct? It is nothing but a transducer. ಸೊ ಅದೇನು ಮಾಡುತ್ತೆ, ಈ ಪಿಕಪ್ ಸೆಕ್ಷನಲ್ಲಿ, ಈ ಪಿಕಪ್ ಸೆಕ್ಷನ್ ಗಿಟಾರ್ ಯಾವಾಗ ಮಾಡ್ತೀರಾ, ಆವಾಗ ಅಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನಿಕ್ ಆರ್ ಪೀಸೋ ಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್ಸ್ ಪರ್ ಸ್ಟ್ರಿಂಗ್, ಒಂದೊಂದು ಸ್ಟ್ರಿಂಗಿಗೆ. ಸೊ ದಿಸ್ ಔಟ್ಪುಟ್ ಆಫ್ ದಿಸ್ ಪಿಕಪ್ ಸೆಕ್ಷನ್ ಈಸ್ ದೆನ್ ಸೆಂಟ್ ಟು ದಿಸ್ ಪ್ರೀ ಆಂಪ್ಲಿಫೈರ್. ಇದೇನು ಮಾಡುತ್ತೆ, ಈ ಪ್ರೀ ಆಂಪ್ಲಿಫೈರ್ ಸ್ವಲ್ಪ ಆಂಪ್ಲಿಫೈ ಮಾಡ್ಕೊಳ್ಳುತ್ತೆ ಸಿಗ್ನಲ್ನ, ಈ ಸೌಂಡ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳುತ್ತೆ. ದೆನ್ ಇಟ್ ಈಸ್ ಸೆಂಡ್ ಟು ಎ ಸೀರೀಸ್ ಆಫ್ ಸರ್ಕ್ಯೂಟ್ಸ್ ಹಿಯರ್, ಫಿಲ್ಟರ್ ಸರ್ಕ್ಯೂಟ್ಸು, ಲೋ ಪಾಸ್ ಸರ್ಕ್ಯೂಟ್ಸು, ಹೈ ಪಾಸ್ ಫಿಲ್ಟರ್ಸು. ಅದೇನಾಗುತ್ತೆ, ಅಲ್ಲಿ ಏನು ಮಾಡ್ತಾನೆ ಮ್ಯೂಸಿಷಿಯನು, ಯಾವ್ದು ಬೇಕೋ ಆ ಥರದ ಮ್ಯೂಸಿಕ್ ನಾನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಇಲ್ಲಿ ನಿಮಗೆ ಯಾವ ಟೈಪ್ ಬೇಕು, ನೀನು ನುಡ್ಸೋ ದನಿ ಇದೆಯಲ್ಲ, ಅದು ತುಂಬ ಜೋರಾಗಬೇಕು ಅಥವಾ ಕಮ್ಮಿ ಆಗಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಆಫ್ಟರ್ ದಿಸ್ ಇಲ್ಲೇನಾಗಿದೆ, ಸೊ ಫಸ್ಟ್ ಏನಾಯಿತು, ಪಿಕಪ್ ಸೆಕ್ಷನ್ ಆಫ್ ಗಿಟಾರ್. ಈ ಗಿಟಾರಿಂದ ನೆಕ್ಸ್ಟು ಅಲ್ಲಿಂದ ಟ್ರಾನ್ಸ್ಡ್ಯೂಸರ್ಸ್ ಏನು ಮಾಡ್ತವೆ, ಇಟ್ ಕನ್ವರ್ಟ್ಸ್ ಆರ್ ಸೌಂಡ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಕರೆಕ್ಟ್? ಸೊ ಆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗಿದ ಪ್ರೀ ಆಂಪ್ಲಿಫೈರ್ಗೆ ಫೀಡ್ ಮಾಡಿದ್ಮೇಲೆ, ಆ ಪ್ರೀ ಆಂಪ್ಲಿಫೈರಿಂದ ನಾವೇನು ಮಾಡ್ತೀವಿ, ಈ ಲೋ ಪಾಸ್ ಫಿಲ್ಟರು, ಫಾರ್ಮೆಟ್ ಫಿಲ್ಟರ್ ಸರ್ಕ್ಯೂಟ್ಸ್ ಇವಕ್ಕೆ ಸೆಂಡ್ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡ್ತಾನೆ, ಯೂಸರ್ ಅಪ್ರಾಪ್ರಿಯೇಟ್ ಸೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಇಷ್ಟು ಸೌಂಡ್ ಬರಬೇಕು, ನಾನು ನುಡಿಸಿದ ತಕ್ಷಣ ಇಷ್ಟು ಸೌಂಡಲ್ಲಿರಲಿ, ತುಂಬ ಜೋರು ಅಥವಾ ತುಂಬ ಕಡಿಮೆ, ಮೀಡಿಯಮ್, ಇಟ್ ಈಸ್ ಹಿಸ್ ಚಾಯ್ಸ್. ಓಕೆ, next after this the sounds are again amplified and passed to the modulator circuit that makes use of a low frequency oscillator to add a vibrato or tremolo effect or both at a desired degree and also rate. ಏನಪ್ಪ ಇದು ವೈಬ್ರೇಟೋ ಅಂದ್ರೇನು, ಟ್ರಿಮೋಲೋ ಅಂದ್ರೇನು? ಡೋಂಟ್ ವರಿ, ಇಟ್ಸ್ ಅ ಮ್ಯೂಸಿಕಲ್ ಟರ್ಮ್. ಈ ವೈಬ್ರೇಟೋ ಅಂತಂದರೆ ಚೇಂಜ್ ಇನ್ ಪಿಚ್ ಅಂತಂದರೆ ಮ್ಯೂಸಿಕಲ್ ಇದರಲ್ಲಿ ಇರುತ್ತೆ, ಪಿಚ್ ಇಷ್ಟು ಕಮ್ಮಿ ಇರಲಿ ಜಾಸ್ತಿ ಇರಲಿ ಅಂತ ಯೂಶ್ವಲಿ ಹೇಳ್ತಾರೆ. ಆ ಚೇಂಜ್ ಇನ್ ಪಿಕ್ಕಿಗೆ ವೈಬ್ರೇಟೋ ಅಂತ ಕರೀತಾರೆ. ಆ ಚೇಂಜ್ ಇನ್ ವಾಲ್ಯೂಮ್ಗೆ ವಿ ಕಾಲ್ ಇಟ್ ಆಸ್ ಅ ಟ್ರಿಮೋಲೋ. ಓಕೆ, ನೆಕ್ಸ್ಟ್ ದೀಸ್ ಟೋನ್ ಸಿಗ್ನಲ್ಸ್, ಇವೆರಡು ಸಿಗ್ನಲ್ಸ್ ಏನಾಗುತ್ತೆ, ಅವೆರಡೂ ಇಲ್ಲಿ ಸಮ್ಮಿಂಗ್ ಮಾಡಿಬಿಟ್ಟು ಮತ್ತೆ ಪವರ್ ಆಂಪ್ಲಿಫೈಯರ್ಲಿ ನೀವು ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ದಟ್ ವಿಲ್ ಬಿ ಡ್ರಿವನ್ ಟು ಯರ್ ಲೌಡ್ ಸ್ಪೀಕರ್. See, it is very simple. See, we have already shared the notes. Okay, we have shared the materials also, study material. You can just go and view the description of this. I just want to make sure that you have understood this block diagram, actually how it works. So pickup section is nothing but there you find an electromagnetic or piezoelectric transducers. When you pick this one string there, that particular string volume or the string sound is converted into electrical signals and then it is sent to preamplifier. This preamplifier amplifies a gain signal and then sends it to the
series of circuit where the user selects a type of the sound whatever he want it to be shown or to be heard by the user. Then after filtering that particular sound, here ಇಲ್ಲಿ ಫಿಲ್ಟ್ರಲ್ಲಿ ಏನಾಗುತ್ತೆ, ಯೂಶಲಿ ನಾಯ್ಸಸ್ನ ರಿಮೂವ್ ಮಾಡ್ಕೊಳ್ತಾರೆ, ಸರಿನಾ? ಸೊ ಅನ್ವಾಂಟೆಡ್ ನಾಯ್ಸ್ ಅಂತಂದ್ರೇನು, ಅನ್ವಾಂಟೆಡ್ ಸಿಗ್ನಲ್ಸ್. ದೋಸ್ ಸಿಗ್ನಲ್ಸ್ ವಿಲ್ ಬಿ ರಿಮೂವ್ಡ್ ಆ್ಯಂಡ್ ದೆನ್ ಆಂಪ್ಲಿಫೈಡ್ ಯೂಸಿಂಗ್ ಅನ್ ಆಂಪ್ಲಿಫೈರ್. After amplification, it is sent to the modulation circuit. In modulation circuit, here it is modulated so that in such a it is modulated and summed with an amplifier in such a way that the oscillators ಅಲ್ಲಿ ನಾವು pitch that is called as vibratron tremolo. ಈ vibratron tremoloನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹೇಗೆ ಅಂತಂದರೆ ಪಿಚ್ನ ಚೇಂಜ್ ಮಾಡ್ಕೊಳ್ಳೋದು ಅಥವಾ ವಾಲ್ಯೂಮ್ನ ಚೇಂಜ್ ಮಾಡ್ಕೊಳ್ಳೋದು, ಈ ಪರ್ಟಿಕ್ಯುಲರ್ ಆ ಸೌಂಡ್ ಜನರೇಟ್ ಮಾಡಿರ್ತಾರಲ್ಲ ಅದ್ರದ್ದು. Then it is amplified with power amplifier, then it is driven by the loudspeaker. Okay, this is how an electric guitar works. And this electric guitar, there is a modification of this one also. Our guitar the modification is, this is a modified electronic system for an electric guitar. See, you find pickup sections here also, but the only thing you are not going to find is filter circuits, correct? This instead of filter circuits, so many filter circuits you found there, that is low pass filter, high pass filter, and also previous filters have the format filter circuit, correct? So ಆ ಫಿಲ್ಟರ್ ಸರ್ಕ್ಯೂಟ್ಸ್ ಬದಲು ಇಲ್ಲಿ ಏನು ಮಾಡ್ತಾರೆ, ಕ್ಲಿಪ್ಪರ್ ಸರ್ಕ್ಯೂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಕ್ಲಿಪ್ಪರ್ ಸರ್ಕ್ಯೂಟ್ಸ್ ಜನರಲಿ ಸರ್ವ್ ಟು ಆಗ್ಮೆಂಟ್ ದ ಸ್ಟ್ರೆಂತ್ ಆ್ಯಂಡ್ ನಂಬರ್ ಆಫ್ ಪಾರ್ಷಿಯಲ್ಸ್ ಸೊ ಆಸ್ ಟು ಪ್ರೊವೈಡ್ ಗ್ರೇಟರ್ ಪಾಸಿಬಿಲಿಟೀಸ್ ಆಫ್ ವೆರೈಟಿ ಇನ್ ದ ಟೋನ್ ಫಾರ್ಮಿಂಗ್ ಫಿಲ್ಟರ್ಸ್. ಇಲ್ಲಿ ಟೋನ್ ಫಾರ್ಮಿಂಗ್ ಫಿಲ್ಟರ್ಸ್ಗೆ ವೆರೈಟಿ ಆಫ್ ಕ್ಲಿಪ್ಪಿಂಗ್ ಸಿಗ್ನಲ್ಸ್ನಲ್ಲಿ ಕಳಿಸ್ಬಿಟ್ಟು ಕೊನೆಗೆ ಆಂಪ್ಲಿಫೈ ಮಾಡಿಬಿಟ್ಟು ದೆನ್ ಇಟ್ ಈಸ್ ಸೆಂಟ್ ಟು ದ ಮಾಡ್ಯುಲೇಟರ್. ಸೊ ಬಿಫೋರ್ ದ ಮಾಡ್ಯುಲೇಷನ್ ದಿಸ್ ಟೋನ್ ಫಾರ್ಮಿಂಗ್ ಆಂಪ್ಲಿಫೈಯರ್ ಮತ್ತು ಟೋನ್ ಫಾರ್ಮಿಂಗ್ ಫಿಲ್ಟರ್ಸ್, ಅದಾದಮೇಲೆ ಆಂಪ್ಲಿಫೈರ್ಸ್, ಅದಾದಮೇಲೆ ಮಾಡ್ಯುಲೇಟರ್ಸ್ಗೆ ಇದನ್ನು ಸೆಟ್ ಮಾಡ್ತಾರೆ. ದಿಸ್ ಈಸ್ ಅ ಮಾಡಿಫೈಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಫ್ ಅ ಎಲೆಕ್ಟ್ರಿಕ್ ಗಿಟಾರ್. ಸೊ ಸ್ಟೂಡೆಂಟ್ಸ್, so we have learnt today in this session, we have learnt about many musical instruments like guitar, wind instrument, electronic tanpura, shruti box, and many till vocoder, right? Next we further moved on to learn about the basic or model of our block diagram of electric guitar, where electric guitar you find pickup section as to be the transducers. When a string is plucked, that particular signal or sound is converted into an electrical signal through piezoelectric or electromagnetic systems over there, correct? Later it is sent to the amplifier in the next filter circuits send ಮಾಡ್ತಾರೆ. ಫಿಲ್ಟರ್ ಸರ್ಕ್ಯೂಟ್ಸ್ ಅಲ್ಲಿ ನಾವು ಆ ಪರ್ಟಿಕ್ಯುಲರ್ ಯೂಸರ್ ಗಿಟಾರ್ ಬಾರ್ಸೋರು ಅದನ್ನು ಸೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ಆಂಪ್ಲಿಫೈಯರ್ಗೆ ಕನ್ವರ್ಟ್ ಮಾಡಿಬಿಟ್ಟು ಮಾಡ್ಯುಲೇಟರ್ ಸರ್ಕ್ಯೂಟಲ್ಲಿ ಪಿಚ್ ಅಥವಾ ಸೌಂಡ್ನ ಡಿಸೈಡ್ ಮಾಡ್ಕೊತಾರೆ ಅಲ್ಲಿ. ಅದಾದಮೇಲೆ ಲೌಡ್ ಸ್ಪೀಕರ್ಗೆ ಅದನ್ನು ಹಾಕಿದಾಗ ನೀಟಾಗಿ ಕರೆಕ್ಟಾಗಿ ಸೌಂಡು ಕೇಳಿಸುತ್ತೆ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದ ಬ್ಯಾಕ್ಗ್ರೌಂಡ್ ವೆನ್ ಯು prick the string of an electric guitar. And this is a modified circuit of an electric guitar. Instead of filter circuits, they have used the clipper circuits here. So students, today whatever you learned, I hope it was very much helpful for you. And the references which I have used for the video which I have done, or the presentation whatever I have used, or the content whichever I have shared with you is the SP Bali Consumer Electronics textbook, and also a few YouTube, and I am always grateful to google.com. Thank you students, thanks for hearing the session, and we'll meet you in the next session. Thank you everyone.